ಗೋವಿಂದ ಕಾರಜೋಳಗೆ ಟಿಕೆಟ್ ನೀಡದಂತೆ ಕಾರ್ಯಕರ್ತರು ಬಿಜೆಪಿ ಕಚೇರಿಯ ಗಾಜು ಪುಡಿಗಟ್ಟಿದ್ದಾರೆ. ಮತ್ತೊಂದು ಕಡೆ ಬ್ರಹ್ಮ ಬಂದ್ರು ಸ್ಪರ್ಧೆ ಖಚಿತ ಅಂತ ಈಶ್ವರಪ್ಪ ಗುಡುಗಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಬಿಜೆಪಿ ಬಂಡಾಯ ಸ್ಫೋಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಬಂಡಾಯ ಸ್ಫೋಟಗೊಂಡಿದೆ. ಟಿಕೆಟ್ ವಿಚಾರವಾಗಿ ಆಂತರಿಕ ಕದನ ಏರ್ಪಟ್ಟಿದೆ. ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಸ್ಪರ್ಧೆಗೆ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಕಚೇರಿ ಕಿಟಕಿ ಗಾಜು ಒಡೆದು ಹಾಕಿದ್ದಾರೆ. ಸ್ಥಳೀಯ ಅಭ್ಯರ್ಥಿಗೆ ಟಿಕೆಟ್ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಬ್ರಹ್ಮ ಬಂದ್ರು ನನ್ನ ನಿರ್ಧಾರ ವಾಪಸ್ ತೆಗೆದುಕೊಳ್ಳಲ್ಲ ಅಂತ ಕೆಸಿ ಈಶ್ವರಪ್ಪ ಗುಡುಗಿದ್ದಾರೆ. 100ಕ್ಕೆ 100 ನಾನು ಲೋಕಸಭೆಯಲ್ಲಿ ನಿಲ್ಲುತ್ತೇನೆ. ಜಿಲ್ಲೆಯ ಮತದಾರರಿಗೆ ಕೆಲವರು ಗೊಂದಲ ಮಾಡ್ತಾ ಇದ್ದಾರೆ. ಯಾರಿಗೂ ಗೊಂದಲ ಬೇಡ, ನಾನು ಸ್ಪರ್ಧೆ ಮಾಡ್ತೇನೆ ಎಂದಿದ್ದಾರೆ. ಬ್ರಹ್ಮ ಬಂದ್ರು ವಾಪಸ್ ತಗೊಳ್ಳಲ್ಲ. ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡಂತ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ. ನಾನು ಯಾರು ಕೂಡ ಗೊಂದಲದಲ್ಲಿ ಬೀಳಂತ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ಬಂಡಾಯ ಅಭ್ಯರ್ಥಿ ಕೆಸಿ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧ ಮತ್ತೆ ಕೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲೇ ತಾನೇ ನನಗೆ ಚಾಕು ಹಾಕಿದ್ದು. ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೋಗಿದ್ರು, ಕರೆತಂದ್ರು, ನಾನೇನ್ ಪಾರ್ಟಿ ಬಿಟ್ಟಿದ್ನ ಅಂತ ಕಿಡಿಕಾರಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ತಾನೇ ನನಗೆ ಚಾಕು ಹಾಕಿದ್ದು. ಯಾವ ವೇದಿಕೆಯಲ್ಲಿ ಚಾಕು ಹಾಕಿದ್ದು? ಯಾರು ಚಾಕು ಹಾಕಿದ್ದು? ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಎಲೆಕ್ಷನ್ ಕಮಿಟಿ ಮೆಂಬರ್ ಪಕ್ಷದ ಆಂತರಿಕವಾಗಿ ತಾನೆ ನಾನು ಹೇಳಿದ್ದು ಟಿಕೆಟ್ ಕೊಡಿಸ್ತೀನಿ, ಓಡಾಡ್ತೀನಿ ಅಂತ. ಬಿಎಸ್ವೈ ಕುಟುಂಬದ ವಿರುದ್ಧ ಈಶ್ವರಪ್ಪ ಗರಂ ಆದ್ರು. ಹಠ ಹಿಡಿದು ಮಗನಿಗೆ ರಾಜ್ಯಾಧ್ಯಕ್ಷ ಕೊಡಿಸಿದ್ರು. ಮತ್ತೊಬ್ಬ ಮಗ ಸಂಸದನಿದ್ದಾನೆ, ನೀವು ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರಿದ್ದೀರಿ ಅಂತ ವಾಗ್ದಾಳಿ ನಡೆಸಿದ್ರು. ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಒಬ್ಬ MP, ಇನ್ನೊಬ್ಬ MLA. 6 ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರು ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಡ್ಬಂದಿದ್ದು. ಇದೆಲ್ಲವೂ ಸೇರಿದೆ ಇದು ಕುಟುಂಬದ ರಾಜಕಾರಣದ ಬಗ್ಗೆ. ಈಶ್ವರಪ್ಪ ಕುಟುಂಬ ರಾಜಕಾರಣದ ಹೇಳಿಕೆಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ. ಅಧ್ಯಕ್ಷರನ್ನಾಗಿ ಮಾಡಿದ ಬಗ್ಗೆ JP ನಡ್ಡಾ ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಟಿಕೆಟ್ ವಿಚಾರವಾಗಿ ವರಿಷ್ಠರು ನಿರ್ಧಾರ ಕೈಗೊಂಡಿದ್ದಾರೆ. ಬಿಜೆಪಿ ಗೆಲ್ಲಿಸುವುದೇ ನಮ್ಮ ಗುರಿ, ಇದರಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಇಲ್ಲ ಅಂದ್ರು. ವಿಜಯೇಂದ್ರನ ಯಾಕೆ ಪಕ್ಷದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೇವೆ ಅಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಹೇಳಿಕೆಯನ್ನು ನೀಡಿದ್ದಾರೆ. ನನ್ನ ಯಾವುದೋ ಒಂದು ತೀರ್ಮಾನ ಅಥವಾ ನನ್ನ ಒಬ್ಬನ ತೀರ್ಮಾನ ಅಲ್ಲ, ಪಕ್ಷದ ವರಿಷ್ಠರ ತೀರ್ಮಾನ. ಇದು ಯಾವುದೋ ಒಂದು ಕುಟುಂಬವನ್ನ ಬಲಪಡಿಸ್ತಕ್ಕಂಥದ್ದು, ನಮ್ದೇನು ಹಿಡಿತಾಕ್ ಮಾಡ್ತಕ್ಕಂಥ ಯಾವುದೋ ಒಂದು ಹುನ್ನಾರ ಅದರಿಂದ ಇಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನ. ಚಿತ್ರದುರ್ಗದ ಬೋವಿ ಮಠಕ್ಕೆ ಸಂಸದ BY ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ. ವಿವಿಧ ಸ್ವಾಮೀಜಿಗಳ ಆಶೀರ್ವಾದ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿ ಈಶ್ವರಪ್ಪಗೆ ಟಾಂಗ್ ಕೊಟ್ಟಿದ್ದಾರೆ. ದೃಷ್ಟಿ ಪರಿಹಾರಕ್ಕೆ ಬಂದಿದ್ದೇನೆ, ಶಿವಮೊಗ್ಗದವರಿಗೆ ಇದು ಅರ್ಥ ಆಗುತ್ತೆ ಅಂದ್ರು. ದೃಷ್ಟಿ ಆಗಿದೆ ಅಂತೀರಾ ಸರ್? ದೃಷ್ಟಿ ಆಗಿದೆ ಅಂತೀರಾ? ಮಗುಗೆ ಹುಟ್ಟ ತಕ್ಷಣ ದೃಷ್ಟಿ ಬಿಡುವಂತ ಈ ಕಪ್ ಚುಕ್ಕೆ ಇಡ್ತಾರಲ್ಲ. ಬಿಜೆಪಿ ಬಂಡಾಯದ ಬಗ್ಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದಾರೆ. ಎಲ್ಲಾ ವಾತಾವರಣ ತಿಳಿ ಆಗ್ತಾ ಇದೆ, ಭಿನ್ನಮತ ಸರಿ ಹೋಗಿದೆ. ರಾಜ್ಯದಲ್ಲಿ ಪ್ರಧಾನಿ ಮೋದಿ ಪರವಾದ ವಾತಾವರಣ ಇದೆ. ಕಾಂಗ್ರೆಸ್ ಗೆಲ್ಲಲಿದೆ ಎನ್ನುವ ಒಂದು ಕ್ಷೇತ್ರ ಸಹ ರಾಜ್ಯದಲ್ಲಿ ಇಲ್ಲ ಅಂದ್ರು. ಎಲ್ಲವೂ ಕೂಡ ಶಾಂತಿಯುತವಾಗಿ ಮುಂದೆ ಹೋಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ, ವಾತಾವರಣ ತಿಳಿ ಆಗ್ತಾ ಇದೆ. ಒಂದಂತೂ ಸ್ಪಷ್ಟ, ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಯಾವುದೇ ಕ್ಷೇತ್ರದಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಯಾವುದೇ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಉಳ್ಕೊಂಡಿಲ್ಲ. ಈಶ್ವರಪ್ಪನವರ ಜೊತೆ ಮಾತನಾಡ್ತೇನೆ, ಅವರು ಮನವೊಲಿಕೆ ಆಗ್ತಾರೆ ಅಂತ ಸಂಸದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ವಲ್ಪ ನಿಧಾನವಾಗಿ ಕೆಎಸ್ ಈಶ್ವರಪ್ಪನವರು ಸಮಾಧಾನ ಆಗ್ತಾರೆ. ಬಹಳ ಸಮಯ ಇರುವ ಕಾರಣಕ್ಕೆ ಕೆಲವು ಕಡೆ ಗೊಂದಲ ಇದೆ. ಲೋಕಸಭೆ ಚುನಾವಣೆ ಬೇರೆ, ವಿಧಾನಸಭೆ ಚುನಾವಣೆನೇ ಬೇರೆ ಎಂದಿದ್ದಾರೆ. ನಾನು ವಿನಂತಿ ಮಾಡಿದ್ದೇನೆ, ಅನೇಕರ ಮಾತುಕತೆ ನಡೆಸ್ತಾ ಇದ್ದಾರೆ, ಎಲ್ಲ ಸರಿ ಹೋಗುತ್ತೆ. ಗೊಂದಲ ಅಂದರೆ ಟೈಮ್ ಅದ ಅಂತ ಗೊಂದಲ ಅದ ಅಷ್ಟೇ. ಟೈಮ್ ಇನ್ನೂ ಜಾಸ್ತಿ ಅದಲ್ಲ, ಅದರ ಸಂಬಂಧ ಆರಾಮ್ ಡಿಸೈಡ್ ಮಾಡೋಣ ಬೆಟರ್, ಬೇರೆ ಏನು ಗೊಂದಲ. ಹಾಸನ ಕ್ಷೇತ್ರವನ್ನ ಜೆಡಿಎಸ್ಗೆ ಕೊಟ್ಟಿರುವುದಾಗಿ ಬಿಜೆಪಿ ಉಸ್ತುವಾರಿ ಹೇಳಿದ್ದಾರೆ. ಈ ನಡುವೆ ಬಿಜೆಪಿ ಆಕಾಂಕ್ಷಿ ಕಿರಣ್ ಕುಮಾರ್ ಪ್ರಚಾರ ಶುರು ಮಾಡಿದ್ದಾರೆ. ನಾಮಪತ್ರಕ್ಕೆ ಪೂಜೆ ಸಲ್ಲಿಸಿ ಪ್ರಚಾರ ಕೈಗೊಂಡಿದ್ದಾರೆ. ಪ್ರೀತಂ ಗೌಡ ಟೀಮ್ ಮೈತ್ರಿಗೆ ಟಕ್ಕರ್ ಕೊಡೋದಕ್ಕೆ ಸಜ್ಜಾಗಿದೆ. ಏಪ್ರಿಲ್ 4 ಲಾಸ್ಟ್ ಡೇಟ್.
ಸೊ ಹಂಗಾಗಿ ಲಾಸ್ಟ್ ಮಿನಿಟಲ್ಲಿ ಏನಾರು ಅವಕಾಶ ಸಿಕ್ಕಿದ್ರೆ ನಾವು ತಯಾರಿಗಳು ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ ಮೊದಲೇ ತಯಾರಿಗಳು ಮಾಡ್ಕೊಂಡಿರ್ತೀವಿ. ಪಾರ್ಟಿ ಯಾರಿಗೆ ಸೂಚನೆ ಕೊಡುತ್ತೆ ಅವ್ರ ಪರವಾಗಿ ನಾವು ಮಾಡ್ತೀವಿ. ನನ್ನ ಪರವಾಗಿ ಪಾರ್ಟಿ ಸೂಚನೆ ಕೊಟ್ಟರೆ ಅವ್ರು ಮಾಡ್ತಾರೆ, ಅವ್ರ ಪರವಾಗಿ ಕೊಟ್ಟರೆ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆ ಚರ್ಚೆ ಶುರುವಾಗಿದೆ. ಕೈ ಶಾಸಕ ರಾಜೀನಾಮೆ ಹೇಳಿಕೆಗೆ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ. ಇತ್ತ ಚುನಾವಣೆಗಾಗಿ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಬಳಸಲು ಮುಂದಾಗಿದೆ. ಈ ಸುದ್ದಿಗಳನ್ನು ನೋಡೋಣ ಸಿಎಂ ಬದಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಲೋಕಸಭಾ ಚುನಾವಣೆ ಬಳಿಕ ರಾಜ್ಯದಲ್ಲಿ ಬದಲಾಗ್ತಾರ ಸಿಎಂ ಅನ್ನೋ ಸುದ್ದಿ ಸದ್ದು ಮಾಡುತ್ತಿದೆ. ಸಿಎಂ ಬದಲಾವಣೆ ಸುಳಿವನ್ನ ಶಾಸಕ ಎಸ್ಆರ್ ಶ್ರೀನಿವಾಸ್ ನೀಡಿದ್ದಾರೆ. ಲೋಕಸಭಾದಲ್ಲಿ ಹೆಚ್ಚು ಸೀಟ್ ಗೆಲ್ಲದಿದ್ರೆ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗುತ್ತೆ ಎಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದೆ, ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯರನ್ನ ಇಳಿಸೋ ಗ್ಯಾಂಗ್ ಕಾಂಗ್ರೆಸ್ನಲ್ಲೇ ಇದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೂಪರ್ ಸಿಎಂ, ಶಾಡೋ ಸಿಎಂ ಬಹಳ ಇದ್ದಾರೆ. ಡಿಕೆ, ಬಿಕೆ, ಹರಿಪ್ರಸಾದ್ ಮಸಲತ್ತು ಮಾಡ್ತಿದ್ದಾರೆ. ಗುಬ್ಬಿ ಶಾಸಕ ಶ್ರೀನಿವಾಸ್ ನಿಜ ಹೇಳಿದ್ದಾರೆ ಅಂತಂದ್ರು. ನನಗನ್ಸ್ತತೆ ಸಿದ್ದರಾಮಯ್ಯನವರ ಇಳಿಸುವಂಥ ಗ್ಯಾಂಗು ಬಿಜೆಪಿಯಲ್ಲಿ ಆಗಲಿ ಜನತಾದಳದಲ್ಲಾಗಲಿ ಇಲ್ಲ. ಸಿದ್ದರಾಮಯ್ಯನವರ ಇಳಿಸುವಂಥ ಗ್ಯಾಂಗು ಕಾಂಗ್ರೆಸ್ಸಲ್ಲೇ ಇದೆ. ದೊಡ್ಡ ಗುಂಪಿದೆ ಕಾಂಗ್ರೆಸ್ಸಲ್ಲೇ. ಅವರು ಆ್ಯಕ್ಟಿವ್ ಆಗಿದ್ದಾರೆ, ಚುನಾವಣೆ ಕಾಯ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಅವರು ಸಿದ್ದರಾಮಯ್ಯನ ಇಳಿಸೋದು ಹೆಂಗೆ ಅನ್ನೋದೇ ಅವ್ರದ್ದು ಪ್ಲ್ಯಾನು. ಅದಕ್ಕೆ ಈಗ ಗುಬ್ಬಿ ಶ್ರೀನಿವಾಸ್ ಅವರು ಅದಕ್ಕೆ ಪೂರಕವಾದಂಥ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಗುಬ್ಬಿ ಶ್ರೀನಿವಾಸ್ ಜನರ ದಿಕ್ಕು ತಪ್ಪಿಸಲು ಹೇಳಿದ್ದಾರೆ ಅಂತ ಅಶ್ವಥ್ ನಾರಾಯಣ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಎನ್ಡಿಎ 400ಕ್ಕೂ ಹೆಚ್ಚು ಸೀಟ್ ಗೆಲ್ಲುತ್ತೆ, ಸಿಎಂ ಇಳಿಯೋಕೆ ಇದೇನು ವಿಧಾನಸಭೆ ಚುನಾವಣೆನ ಎಂದು ಪ್ರಶ್ನಿಸಿದರು. ಮತ್ತೊಮ್ಮೆ ಅವಮಾನ ಅಂತ ಈ ರೀತಿ ಜನಕ್ಕೆ ಎದುರಿಸುವಂಥದ್ದು, ಬೆದರಿಕೆ ಹಾಕುವಂಥದ್ದು, ನಾವು ಗ್ಯಾರಂಟಿ ಯೋಜನೆಯನ್ನು ಹಿಂದೆ ಪಡೆದು ಬಿಡ್ತೇವೆ, ಹೀಗಾಗುತ್ತೆ ಹಾಗಾಗುತ್ತೆ, ಸಿದ್ದರಾಮಯ್ಯವ್ರು ಕೆಳಗಿಳಿತಾರೆ. ಸಿದ್ದರಾಮಯ್ಯವ್ರು ಕೆಳಗಿಳಿಯೋಕ್ಕೇನು ಇದೇನು MLA ಎಲೆಕ್ಷನ್, ಇದು ಪಾರ್ಲಿಮೆಂಟ್ ಎಲೆಕ್ಷನ್. ಅಂದರೆ ಅವರಲ್ಲಿ ಹೆಂಗೆ ಗೊಂದಲ ಇದೆ ಅಂತ ನೋಡಿ ಅವರವರಲ್ಲೇ ಪರಸ್ಪರ ಅವರು ವಿರುದ್ಧವಾಗಿದ್ದಾರೆ. ಅವರ ಒಂದು ಕಾಂಗ್ರೆಸ್ನಲ್ಲೇ ಒಳ ಜಗಳ ಇದೆ. ಸಿದ್ದರಾಮಯ್ಯ ಇಳಿಯೋದು ಖಚಿತ ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯಲ್ಲಿ 28ಕ್ಕೆ 28ಕ್ಕೂ ಸ್ಥಾನ ಗೆಲ್ಲೋ ಗುರಿ ಇದೆ. ರಾಜಸ್ಥಾನ, ಗುಜರಾತ್ ಮಾದರಿ ಕ್ಲೀನ್ ಸ್ವೀಪ್ ಮಾಡಿದ್ರೆ ಸಿಎಂ ಇಳಿಯಬೇಕಾಗುತ್ತೆ ಅಂತಂದ್ರು. ಅಲ್ಲ, ಅವರು ಇಳಿಯೋದು ಖಚಿತ ಅಷ್ಟೇ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ನಾವು ಹೊರಟಿದ್ದೇವೆ. ಯಾವ ರೀತಿ ಗುಜರಾತ್ನಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ ಕಳೆದ ಬಾರಿ ಔಟ್ ಆಗಿತ್ತು, ಆ ರೀತಿ ಬಿಜೆಪಿಯಲ್ಲೂ ಆಗ್ತದೆ. ಸಿದ್ದರಾಮಯ್ಯನವರು ಇಳಿಬೇಕಾಗತ್ತೆ. ಶ್ರೀನಿವಾಸ್ ಯಾವ ಅರ್ಥದಲ್ಲಿ ಹೇಳಿದ್ದಾರೆಂದು ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಲೋಕಸಭೆ ಚುನಾವಣೆಯಲ್ಲಿ ಕಡಿಮೆ ಸ್ಥಾನ ಬಂದ್ರೆ ಸಿಎಂ ಬದಲಾಗಬೇಕಾಗುತ್ತೆ ಎಂದು ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಆ ಬಗ್ಗೆ ತಿಳಿದುಕೊಂಡು ಮಾತನಾಡುತ್ತೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀವಿ. ಈಗ ನೀವೇನು ಮಾಡ್ತೀರಿ, ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ. ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ. ಲುಕ್ ಇನ್ ಟು ದಿ ಕಾಂಟೆಕ್ಸ್ಟ್. ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ ಎಂದು ಮಾಜಿ ಸಚಿವ ಎಚ್.ಎಂ. ರೇವಣ್ಣ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅಧಿಕಾರ ಬದಲಾವಣೆ ಆಗುತ್ತೆ ಎಂಬುದೆಲ್ಲವೂ ಸುಳ್ಳು, ಬಿಜೆಪಿಯವರದ್ದು ಕೇವಲ ಪ್ರಚಾರ ಮಾತ್ರ ಎಂದು ಕಿಡಿಕಾರಿದರು. ಈ ಲೋಕಸಭಾ ಚುನಾವಣೆಯಲ್ಲಿ ಇದನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೇ ಆದರೆ ಖಂಡಿತ ನಾವು ಅತಿ ಹೆಚ್ಚು 20ರಿಂದ 25 ಸೀಟ್ ಗೆಲ್ಲುವಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ತನ್ನದೇ ಆದ ಲೆಕ್ಕಾಚಾರದಲ್ಲಿದೆ. ಒಂದು ಕಡೆ ಬಿಜೆಪಿ ಚುನಾವಣಾ ಕಾರ್ಯಾಗಾರ ಮಾಡ್ತಿದ್ರೆ, ಇತ್ತ ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಹೂಡಿದೆ. ಓದಲ್ಲಿ ಬಂದಲ್ಲಿ ಗ್ಯಾರಂಟಿಯ ಜಪ ಮಾಡ್ತಿದೆ. ಶತಾಯಗತಾಯ ಚುನಾವಣೆ ಗೆಲ್ಲೋ ಸಮರ ಸಾರಿರುವ ಕಾಂಗ್ರೆಸ್ ಗ್ಯಾರಂಟಿ ಮೂಲಕವೇ ಮತ ಶಿಕಾರಿಗೆ ದೊಡ್ಡ ಪ್ಲಾನ್ ರೂಪಿಸಿದೆ. ಬಿಜೆಪಿಯಂತೆ ನಾವು ಮೋಸ, ಸುಳ್ಳು ಭರವಸೆ ನೀಡುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು,
ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಖಾಲಿ ಆಗುತ್ತೆ ಅಂತ ಬಾಯಿ ಬಡಿದುಕೊಂಡ್ರು. ಮೋದಿಯವರೇ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಎಂದಿದ್ರು ಅಂತ ವಾಗ್ದಾಳಿ ನಡೆಸಿದ್ರು. ನಾನು DK ಶಿವಕುಮಾರ್ ಗ್ಯಾರಂಟಿಗಳ ಚೆಕ್ ಅನ್ನ ಕೊಟ್ಟು ಇಬ್ರು ಸೈನ್ ಮಾಡಿ ನಾವು ಕೊಟ್ಟ ಮಾತಿನಂತೆ ನಡ್ಕತೀವಿ, ನಾವು ಮಾತಿಗೆ ಬದಲಾವಣೆ ಮಾಡಲ್ಲ, ಕೊಟ್ಟ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ ಅಂತೇಳಿ 5 ಗ್ಯಾರಂಟಿಗಳ ಬಗ್ಗೆ ಗ್ಯಾರಂಟಿಗಳ ಚೆಕ್ ಅನ್ನ ಕೊಟ್ಟು. ಪ್ರಧಾನಿ ನರೇಂದ್ರ ಮೋದಿ ಗ್ಯಾರಂಟಿ ಟೊಳ್ಳು ಗ್ಯಾರಂಟಿ ಎಂದು ಮಾಜಿ ಸಚಿವ HM ರೇವಣ್ಣ ತಿರುಗೇಟು ನೀಡಿದರು. ಬೆಂಗಳೂರಿನಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅವರದ್ದು ಕೇವಲ ಪ್ರಚಾರ ಮಾಡ್ತಿದೆ, ಮೋದಿ ಗ್ಯಾರಂಟಿಯಲ್ಲಿ ಯಾವುದೇ ವಿವರಗಳೇ ಇಲ್ಲ, ನಮ್ಮ ಗ್ಯಾರಂಟಿಯೇ ಗ್ಯಾರಂಟಿ ಅಂತಂದ್ರು. ಮಧ್ಯಪ್ರದೇಶ ಚುನಾವಣೆ ಆದಂಥ ಸಂದರ್ಭದಲ್ಲಿ ಒಂದೇ ತಿಂಗಳಲ್ಲಿ ಅಲ್ಲೂ ಕೂಡ ನಮ್ಮ ಗ್ಯಾರಂಟಿಯನ್ನು ಗೃಹಲಕ್ಷ್ಮಿಯನ್ನು ಕಾಪಿ ಮಾಡಿ ಮಹಿಳೆಯರಿಗೆ 1,000 ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದಂಥವರು ಈ ಮೋದಿ ಗ್ಯಾರಂಟಿ ಅಂತಾರೆ. ಮೋದಿ ಗ್ಯಾರಂಟಿನಲ್ಲಿ ನಮ್ಮ ಗ್ಯಾರಂಟಿಯನ್ನು ಖಂಡನೆ ಮಾಡಿದಂಥ ಮೋದಿ ತನ್ನದೇ ಹೆಸರಿನಲ್ಲಿ ಮೋದಿ ಗ್ಯಾರಂಟಿ ಅಂತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಗ್ಗಂಟು ಮುಂದುವರೆದಿದೆ. ಅಳಿಯನಿಗೆ ಟಿಕೆಟ್ ಕೊಡುವಂತೆ KH ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಮೈತ್ರಿ ಟಿಕೆಟ್ ಗೊಂದಲ ಬಹುತೇಕ ತಿಳಿಗೊಂಡಿದೆ. ಈ ಸುದ್ದಿಗಳನ್ನು ನೋಡೋಣ ಲೋಕಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಗ್ಗಂಟು ಮುಂದುವರೆದಿದೆ. ಅಳಿಯನಿಗೆ ಟಿಕೆಟ್ ಕೊಡುವಂತೆ KH ಮುನಿಯಪ್ಪ ಪಟ್ಟು ಹಿಡಿದಿದ್ದಾರೆ. ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣ ಮಗಳ ಜೊತೆ DKಯನ್ನ ಭೇಟಿಯಾಗಿದ್ದಾರೆ. ಇತ್ತ ಚಾಮರಾಜನಗರ ಟಿಕೆಟ್ ವಿಚಾರವಾಗಿ ಸಚಿವ ಮಹದೇವಪ್ಪಗೆ ತಲೆನೋವು ಶುರುವಾಗಿದೆ. ಸ್ಪರ್ಧೆ ಬಗ್ಗೆ ಇನ್ನೊಮ್ಮೆ ಯೋಚಿಸುವಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಡಿಸಿಎಂ DK ಶಿವಕುಮಾರ್ ಹೊಂದಾಣಿಕೆ ಬಗ್ಗೆ ಅನುಮಾನ ಮೂಡಿಸುವ ರೀತಿ ಮಾತನಾಡಿದ್ದಾರೆ. ಆಶಾ ಸುರೇಶ್ರನ್ನ ಮುನಿರತ್ನ ಅವರೇ ಕಳಿಸ್ತಿದ್ದಾರೆ. ಈಕೆಗೆ ಇಂದಿರಾ ಗಾಂಧಿ ಅಂತ ಮುನಿರತ್ನ ಹೆಸರಿಟ್ಟಿದ್ರು. ಪಾಪ ಅವರು ಒಬ್ಬೊಬ್ಬರನ್ನಾಗಿ ಕಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಹೊಂದಾಣಿಕೆ ಆಗಿದೆ ಅಂದ್ರು. ನಮ್ಮ ಲೀಡರ್ ಇಂದಿರಾ ಗಾಂಧಿ ಅಂತ ನಮ್ಮ ಮುನಿರತ್ನ ಹೆಸರಿಟ್ಟಿದ್ರು. ಅವರು ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ ನಮ್ಮ ಪಾರ್ಟಿಗೆ. ಇನ್ನ ಬಹಳ ಜನರನ್ನ ಕಳಿಸ್ತಾರೆ. ಎಲ್ಲ ಕಾರ್ಪೊರೇಟ್ಗಳಾಗಿದ್ದವರೆಲ್ಲ ಕಳಿಸ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಇದೆ. ರಾಜಕಾರಣ ನನ್ನ ಆಯ್ಕೆಯಾಗಿರಲಿಲ್ಲ ಅಂತ ಬಿಜೆಪಿ ಅಭ್ಯರ್ಥಿ CN ಮಂಜುನಾಥ್ ಹೇಳಿದ್ದಾರೆ. ಹೈಕಮಾಂಡ್ ಅವರೇ ನನ್ನನ್ನ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಗೆ ನಿಂತಿದ್ದೇನೆ ಅಂದ್ರು. ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನೋ ವಿಚಾರ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಯಾಕೆಂದರೆ ನನ್ನ ಆಯ್ಕೆ ಏನಿಲ್ಲ. ಯಾಕೆಂದರೆ ನನಗೆ ರಾಜಕೀಯಕ್ಕೆ ಬರಲಿಕ್ಕೇ ನನಗೆ ಇಷ್ಟ ಇರಲಿಲ್ಲ. ಸೊ ಆ ದೃಷ್ಟಿನಲ್ಲಿ ಆ ವರಿಷ್ಠರ ತೀರ್ಮಾನವನ್ನು ನಾವು ಒಪ್ಪಿದ್ದೇವೆ. ಎಲೆಕ್ಷನ್ ಕ್ಯಾಂಪೇನ್ಗೆ ಇನ್ನು ಯಾರೂ ಬಂದು ಕರೆದಿಲ್ಲ ಅಂತ ನಟ ಕಿಚ್ಚ ಸುದೀಪ್ ಹೇಳಿದ್ದಾರೆ. ನಾನು ಕಳೆದ ಬಾರಿ ಪ್ರಚಾರಕ್ಕೆ ಹೋದಾಗ ಯಾವ ಕಾರಣಕ್ಕೆ ಅಂತ ಹೇಳಿದ್ದೆ. ನಾನು ರಾಜಕಾರಣದಿಂದ ಸ್ವಲ್ಪ ದೂರ ಇದ್ದೀನಿ. ಯಾರಾದ್ರೂ ಕರೆದ್ರೆ ನೋಡೋಣ ಅಂದ್ರು. ನನಗೆ ಸದ್ಯಕ್ಕೆ ಯಾರು ಏನು ಅಪ್ರೋಚ್ ಮಾಡಿಲ್ಲ ಅಂತ. ಸೊ ಲಾಸ್ಟ್ ಟೈಮ್ ಹೋದಾಗಲೂ ನನಗೆ ಯಾವ ವಿಚಾರವಾಗಿ ಯಾರಿಗೋಸ್ಕರ ಹೋದೆ ಅಂತ ಹೇಳಿದ್ದೀನಿ. ಸೊ ಎಲೆಕ್ಷನ್ಗೂ ಇಲ್ದಿದ್ರು ನಾನು ಸ್ವಲ್ಪ ದೂರನೇ. ಬಟ್ ಇವತ್ತವರೆಗೂ ನನಗೆ ಯಾರು ಕರೆದಿಲ್ಲ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಕಗ್ಗಂಟಿಗೆ ಸದ್ಯ ಹೈಕಮಾಂಡ್ ತೆರೆ ಎಳೆದಿದೆ. ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರಗಳನ್ನ ಜೆಡಿಎಸ್ಗೆ ನೀಡಿದ್ದಾಗಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಜೊತೆಗೂಡಿ ಕೆಲಸ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ये लड़ाई हम अकेले नहीं लड़ रहे हैं. ये लड़ाई हम जेडीएस के साथ मिलकर के लड़ रहे हैं. हमने मांड्या की सीट, हमने हासन की सीट और हमने कोलार की सीट जेडीएस को दी है. ಮಂಡ್ಯ ಜೆಡಿಎಸ್ಗೆ ಅಂತ ಹೇಳಿರೋದು ಇನ್ನೊಂದು ಒಳಬೇಗುದಿಗೆ ಅಸ್ತ್ರ ಕೊಟ್ಟಂತಾಗಿದೆ. ಮಂಡ್ಯ ಮೇಲೆ ಕಣ್ಣಿಟ್ಟಿದ್ದ ಸಂಸದೆ ಸುಮಲತಾ ಅಂಬರೀಶ್ ನಡೆ ಏನು ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಮೊನ್ನೆ ಸುಮಲತಾ ನಾನು ಮಂಡ್ಯ ಬಿಟ್ಟು ರಾಜಕಾರಣ ಮಾಡಲ್ಲ ಅಂತಿದ್ರು. ಮಂಡ್ಯ ವಿಚಾರ ನಾನು ಅಲ್ಲೇ ಡೆಲ್ಲಿಲೇ ಹೇಳಿದ್ದೆ. ಒಂದಷ್ಟು ಡಿಸ್ಕಷನ್ಸ್ ಮಾಡಿದ್ವಿ. ಇನ್ನು ಯಾವುದೇ ಅಂತಿಮ ನಿರ್ಧಾರ ಆಗಿಲ್ಲ ಅಂತಾನೆ ನನಗಿರೋ ಮಾಹಿತಿ. ಅದನ್ನೇ ನನಗೆ ಅವ್ರು ಕನ್ವೆ ಮಾಡಿದ್ರು. ರಾಧಾ ಮೋಹನ್ ದಾಸ್ ಮಂಡ್ಯ ಅಖಾಡವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದಾಗಿ ಘೋಷಿಸಿದ್ದಾರೆ. ಸುಮಲತಾ ಟಿಕೆಟ್ ಬಗ್ಗೆ ಪ್ರತಿಕ್ರಿಯಿಸಿರೋ ರಾಧಾ ಮೋಹನ್ ದಾಸ್ ಸುಮಲತಾ ಅವರ ರಾಜಕೀಯ ಭವಿಷ್ಯ ಉತ್ತಮವಾಗಿರಲಿದೆ ಅಂತಷ್ಟೇ ಹೇಳಿದ್ದಾರೆ. ठीक है, उन्होंने जब कहा उस समय वही सच था. आज जो मैं कह रहा हूँ वो सच है.
अभी सुमलता का क्या रोल है सर? अभी सुमलता आपके साथ बात किया? बहुत अच्छा रोल है। अच्छा, उनका राजनीतिक भविष्य बहुत उज्जवल है। ಇನ್ನು ಸುಮಲತಾಗೆ ಟಿಕೆಟ್ ನೀಡುವ ವಿಚಾರದಲ್ಲಿ ರಿಯಾಕ್ಷನ್ ಕೊಟ್ಟ ಆರ್ ಅಶೋಕ್, ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿಯಾಗಿದ್ದಾರೆ, ಈ ವಿಷಯ ಆ ಕೋರ್ಟ್ನಲ್ಲೇ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರು. ಸೊ ಅವರು ಕೇಂದ್ರದ ನಾಯಕರ ಮಧ್ಯೆ ಇರ್ತಕ್ಕಂಥದ್ದು, ಅಲ್ಲಿ ರಾಜ್ಯದ ನಾಯಕರ ಮಧ್ಯೆ ಏನೂ ಇಲ್ಲ. ಸುಮಲತಾ ಅವರು ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದ್ದಾರೆ, ಅದು ಅಲ್ಲೇ ತೀರ್ಮಾನ ಮಾಡ್ತದೆ, ಆ ಕೋರ್ಟಲ್ಲೇ ತೀರ್ಮಾನ ಆಗ್ತದೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ ಅಂತ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿದ್ದಾರೆ. ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗಿದ್ದು ಈ ನಿರ್ಧಾರ ಪ್ರಕಟಿಸಿದ್ದಾರೆ. ಹೈಕಮಾಂಡ್ ನಾಯಕರ ನಿರ್ಧಾರವನ್ನ ನಾನು ಒಪ್ಪಲೇಬೇಕಿದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ 3ನೇ ಬಾರಿಗೂ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಹೈಕಮಾಂಡ್ ತಗೊಂಡಂಥ ತೀರ್ಮಾನಕ್ಕೆ ನಾವು ಬದ್ಧರಾಗಿರಬೇಕು. ಅಂದರೆ ನೀವು ತ್ಯಾಗ ಮಾಡ್ತಾ ಇದ್ದೀರಾ ಪಕ್ಷಕ್ಕೋಸ್ಕರ? ತ್ಯಾಗ ಅಂದರೆ ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡಲೇಬೇಕು. ನಾವು NDA ಮೈತ್ರಿಕೂಟ JDS ನಾವು ಸೇರಿ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನು ಮಾಡಿ, ನಮ್ಮ ಅಭ್ಯರ್ಥಿಗಳನ್ನು ಯಾರೇ ಆದರೂ ಅವ್ನ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಬರ ಪರಿಹಾರ ಸಮರ ಸಾರಿದೆ. ನಮ್ಮ ಪಾಲಿನ ದುಡ್ಡನ್ನ ಕೊಡ್ರಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಬರ ಬಡಿದಾಟ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಕಾನೂನು ಸಮರ ಸಾರಿದೆ. ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದೀವಿ. ಕರ್ನಾಟಕ ಸರ್ಕಾರ 5 ತಿಂಗಳ ಕಾಲ ಕಾದಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ನಾವೇನು ಕೇಂದ್ರ ಸರ್ಕಾರದ ಬಳಿ ಭಿಕ್ಷೆ ಕೇಳ್ತಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ನಮ್ಮ ತೆರಿಗೆ ನಮ್ಮ ಪಾಲು, ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ದುಡ್ಡು ಕೊಡಿ ಅಂತ ನಾವು ಹೇಳ್ತಿದ್ದೇವೆ. ಕೇಂದ್ರಕ್ಕೆ ಟ್ಯಾಕ್ಸ್ ಕಟ್ಕೊಂಡು ಇರ್ಬೇಕಾ ನಾವು ಅಂತ ಗರಂ ಆದ್ರು. ನಾವೇನು ಕೊಡಿಯಪ್ಪ ಭಿಕ್ಷೆ ಕೊಡಿ ಅಂತ ನಿಮ್ಮ ರಾಜ್ಯ ಕೇಂದ್ರ ಸರ್ಕಾರದವ್ರು ಕೊಡಿ ದುಡ್ಡು ಅಂತ ಹೇಳಲ್ಲ, ನಮ್ಮ ದುಡ್ಡು ಕೊಡಿದೆಯ ಅಂತ ಹೇಳ್ತಾ ಇದ್ವಿ. ನಮ್ಮ ದುಡ್ಡು ಕೊಡ್ರಿ, ನಮ್ಮ ತೆರಿಗೆ ನಮ್ಮ ಹಕ್ಕು. ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕಾಯ್ದೆ ಉಲ್ಲಂಘಿಸಿದೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು. ಕಾನೂನು ಮಾಡೋದು ಸಂವಿಧಾನದ ಅಡಿಯಲ್ಲಿ ಅಲ್ವಾ? ನಿಯಮ ಮೀರಿದ್ರೆ ಕೋರ್ಟ್ನಲ್ಲಿ ನ್ಯಾಯ ಕೇಳಬೇಕು ಅಲ್ವಾ? ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅಂತ ಕಿಡಿಕಾರಿದ್ರು. ಸಂವಿಧಾನ ವೈಲೇಟ್ ಆಗಿದೆ, ಕಾನೂನು ವೈಲೇಟ್ ಆಗಿದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ವೈಲೇಟ್ ಆಗಿದೆ, ಮ್ಯಾನ್ಯುಯಲ್ ವೈಲೇಟ್ ಆಗಿದೆ. ವೈಲೇಷನ್ ಇಸ್ ಡನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ and injustice is caused to Karnataka state. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಅಡಿ 100 ದಿನ ಕೆಲಸ ಇರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬರಗಾಲದ ಸಮಯದಲ್ಲಿ 150 ದಿನ ಕೆಲಸ ಕೊಡಬೇಕೆಂದು ಕಾನೂನಿದೆ. ನಾವು ಈ ಬಗ್ಗೆ ಮನವಿ ಮಾಡಿದ್ದೀವಿ, ಅವರು ತಲೆಕೆಡಿಸಿಕೊಳ್ತಿಲ್ಲ ಅಂದ್ರು. ನಾರ್ಮಲ್ ಡೇಸ್ನಲ್ಲಿ 100 ದಿನ ಕೊಡಬೇಕು, ಬರಗಾಲ ಬಂದರೆ 150 ದಿನ ಮಾಡಬೇಕು and it is a mandatory on the part of the government of India. ಇವತ್ತವರು ಕೊಟ್ಟು ಮಾಡಿಲ್ಲ.